ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೇರಳದಲ್ಲಿ ದೀಪಕ್ ಅನ್ನುವಂತಹ 42 ವರ್ಷದ ವ್ಯಕ್ತಿಯ ಆತ್ಮಹತ್ಯೆ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ. ಬಹಳಷ್ಟು ಚರ್ಚೆಗಳಾಗ್ತಿದ್ದಾವೆ. ಆ ಆತ್ಮಹತ್ಯೆ ಆತ ಮಾಡ್ಕೊಂಡಿದ್ದು ಯಾಕೆ ಅಂದ್ರೆ ತನಗೆ ಅವಮಾನ ಆಗಿದೆ, ತನ್ನ ಮಾನ ಹರಾಜಾಗಿದೆ ಅಂತ. ಯಾಕೆ ಅಂದ್ರೆ ಆತ ಲೈಂಗಿಕ ಶೋಷಣೆ ನೀಡುತ್ತಿದ್ದಾನೆ ನೋಡಿ ಅಂತ ಒಂದು ಮುಸ್ಲಿಂ ಮಹಿಳೆ ವಿಡಿಯೋ ಮಾಡಿದ್ದಾಳೆ. ಆ ವಿಡಿಯೋವನ್ನ ವೈರಲ್ ಮಾಡಿದ್ದಾಳೆ. ಆ ವಿಡಿಯೋ ವೈರಲ್ ಆದ ನಂತರ ಎಲ್ಲ ಕಡೆಯಿಂದ ಈತನಿಗೆ ಚೀಮಾರಿ ಆಯಿತು, ಅವಮಾನಗಳಾಯಿತು. ಅದನ್ನು ಸಹಿಸದೆ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ವಿವರಿಸ್ತೀನಿ. ವಿಡಿಯೋ ತೋರ್ಸೋಕ್ ಹೋಗೋದಿಲ್ಲ, ಬೇಡ. ಆದರೆ ಮುಸ್ಲಿಂ ಮಹಿಳೆ ಮಾಡಿರುವಂತಹ ಈ ವಿಡಿಯೋ ವಿರುದ್ಧ ಮುಸ್ಲಿಂ ಸಮುದಾಯನೇ ಈಗ ಸಿಟ್ಟಾಗಿದೆ ಮತ್ತು ದೀಪಕ್ ಸಾವಿಗೆ ಆ ಮುಸ್ಲಿಂ ಮಹಿಳೆ ಮಾಡಿರುವಂತಹ ಕಿತಾಪತಿನೇ ಕಾರಣ. ಇದು ರೀಲ್ಸ್ ಹುಚ್ಚು, ಆಕೆ ದೌರ್ಜನ್ಯ ಆಗಿದೆ ಅನ್ನೋದೇ ಆಗಿದ್ದಿದ್ರೆ ಪೊಲೀಸ್ಗೆ ಹೋಗ್ಬೋದಾಗಿತ್ತು ಅಂತೆಲ್ಲ ತಮ್ಮದೇ ರೀತಿಯಾದಂತಹ ವಾದವನ್ನು ಮಂಡಿಸ್ತಿದ್ದಾರೆ. ಅದಕ್ಕೆ ಆ ಮಹಿಳೆ ಏನ್ ಹೇಳ್ತಿದ್ದಾರೆ ಅದನ್ನು ನೋಡೋಣ. ಆ ಮಹಿಳೆ ಯಾರು ಅನ್ನೋದನ್ನು ಸಹ ನೋಡೋಣ. ಸೊ ನಾನು ಹೇಳ್ದಂಗೆ ಕೇರಳದ ಕೋಳಿಕೋಡ್ನಲ್ಲಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ಮೊಣಕೈ ಒಂದು ಮಹಿಳೆಯ ಎದೆಗೆ ತಾಕ್ತಾ ಇರುವಂತಹ ಒಂದು ವಿಡಿಯೋ ವೈರಲ್ ಆಯಿತು. ಆ ವಿಡಿಯೋವನ್ನ ಮೊದಲ ಸಲಕ್ಕೆ ನೋಡಿದಾಗ ಮೊದಲ ಟಚ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅಥವಾ ಕಾಕತಾಳೀಯವಾಗಿ ಆಗಿರುವಂತಹ ಸಾಧ್ಯತೆ ಇದೆ. ಕೋಇನ್ಸಿಡೆಂಟ್ಸ್ ಆಗಿ ಆಗಿರುವಂತಹ ಬಸ್ಸು ತುಂಬಾ ಜನ ಇದ್ದಾರೆ, ಅದರಲ್ಲಿ ತಾಕಿದೆ ಅಂತ ಅನ್ಸುತ್ತೆ. ಆದ್ರೆ ಮತ್ತೆ ಟಚ್ ಆಗುತ್ತೆ, ಅವನೊಂದ್ಸಲ ತಿರುಗಿ ನೋಡಿ ಮತ್ತೆ ಟಚ್ ಆಗುತ್ತೆ ಮೊಣಕೈ ಆಕೆ ಎದೆಯನ್ನ. ಆ ಸಂದರ್ಭದಲ್ಲಿ ನಮಗೂ ಎಲ್ಲೋ ಅನ್ಸುತ್ತೆ ಈ ವ್ಯಕ್ತಿ ಎರಡನೇ ಬಾರಿ ಟಚ್ ಮಾಡಿರುವಂತಹದ್ದು ಮಾತ್ರ ಉದ್ದೇಶಪೂರ್ವಕ ಇರಬಹುದು ಅಂತ ಅನ್ಸುವಂತಹದ್ದು. ಅಂಥದ್ದೊಂದು ವಿಡಿಯೋವನ್ನ ಒಂದು ಮಹಿಳೆ ಅಪ್ಲೋಡ್ ಮಾಡ್ತಾಳೆ. ಮಾಡಿ ನೋಡಿ ಯಾವ ರೀತಿ ಲೈಂಗಿಕ ಶೋಷಣೆ ಮಾಡ್ತಾರೆ ಗಂಡಸರು ಬಸ್ಸಿನಲ್ಲಿ ಅಂತ. ಆ ವ್ಯಕ್ತಿಯ ಹೆಸರು ದೀಪಕ್, 42 ವರ್ಷದ ವ್ಯಕ್ತಿ. ಸೊ ಈ ಮಹಿಳೆಯ ಹೆಸರು ಶಿಮ್ಜಿತಾ ಮುಸ್ತಫಾ ಅನ್ನುವಂಥದ್ದು. ಈಕೆ ಒಬ್ಬ ಪೊಲಿಟಿಷಿಯನ್, ರಾಜಕಾರಣಿ. ಮುಸ್ಲಿಂ ಲೀಗ್ ಕಡೆಯಿಂದ ಇತ್ತೀಚೆಗೆ ನಡೆದಂತಹ ಕೇರಳದ ಸ್ಥಳೀಯ ಚುನಾವಣೆಗಳಲ್ಲಿ ಅಭ್ಯರ್ಥಿಯಾಗಿದ್ದಂಥವರು. ಒಂದಷ್ಟು ರೀಲ್ಸು ವಿಡಿಯೋಸು ಮಾಡಿಕೊಂಡು ಇರ್ತಾರೆ. ಅದೊಂದು ಅವರಿಗೆ ಒಂದಷ್ಟು ಪಾಪ್ಯುಲಾರಿಟಿ ಇದೆ. ಸೊ ಆಕೆ ಹಾಕಿದ ವಿಡಿಯೋ ಕಾರಣಕ್ಕಾಗಿ ಒಂದು ಲೈಂಗಿಕ ಶೋಷಣೆ ಅಂತ ಹೆಡ್ಡಿಂಗ್ ಕೊಟ್ಟ ತಕ್ಷಣನೇ ಜನ ಮುಗಿಬಿದ್ದು ನೋಡಿದ್ದಾರೆ. ಮತ್ತೆ ಆಕೆಗೆ ಒಂದಷ್ಟು ಫಾಲೋವರ್ಸ್ ಇರೋದ್ರಿಂದ ಸಿಕ್ಕಾಪಟ್ಟೆ ನೋಡಿದ್ದಾರೆ. ನೋಡಿ ಸ್ವಯಂ ಜಡ್ಜ್ಮೆಂಟ್ ಅಂತ ಒಂದಿರುತ್ತಲ್ಲ, ನೋಡಿದವರು ಕಮೆಂಟ್ ಮಾಡುವಂತಹ ತೆವಲು ಹಿಂದೆ ಮುಂದೆ ಯೋಚನೆ ಮಾಡಲ್ಲ, ಕೆಟ್ಟ ಕೊಳಕ ಕಮೆಂಟ್ಗಳನ್ನು ಮಾಡಿದ್ದಾರೆ. ಆ ಕಮೆಂಟ್ಗಳು ವೈರಲ್ ಆಗಿದ್ದಾವೆ. ವಿಡಿಯೋ ವೈರಲ್ ಆಯ್ತು, ಕಮೆಂಟ್ಗಳು ವೈರಲ್ ಆಯ್ತು. ಈ ದೀಪಕ್ ಅನ್ನುವಂತಹ 42 ವರ್ಷದ ವ್ಯಕ್ತಿ ನನಗೆ ಅವಮಾನ ಆಗೋಯ್ತು, ನಾನೇನು ಬದುಕಿರಬಾರ್ದು ಅಂತ ನಿರ್ಧಾರಕ್ಕೆ ಬರ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಆತ್ಮಹತ್ಯೆ ಮಾಡಿಕೊಂಡ ತಕ್ಷಣನೇ ಚರ್ಚೆಗಳು ಶುರುವಾಗ್ತವೆ. ಇದರಲ್ಲಿ ದೀಪಕ್ ತಪ್ಪಿದೆಯಾ ಅಂತ ಮುಸ್ಲಿಂ ಸಮುದಾಯದಲ್ಲೂ ಚರ್ಚೆಗಳು ಶುರುವಾಗ್ತವೆ. ಆ ಮುಸ್ಲಿಂ ಮಹಿಳೆ ಮಾಡಿದ್ದು ಸರಿನಾ ತಪ್ಪ ಅಂತ. ಈಗ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಮುಸ್ಲಿಮರಲ್ಲೇ ಸುಮಾರು 80-90% ಜನ, ಕೇರಳದ ಜನ, ಆ ಮಹಿಳೆಯದೇ ತಪ್ಪು. ಆಕೆಯ ಉದ್ದೇಶ ಲೈಂಗಿಕ ಶೋಷಣೆಯನ್ನ ತಡೆಯೋದೇ ಆಗಿದ್ದಿದ್ರೆ ಆಕೆ ವಿಡಿಯೋ ವೈರಲ್ ಮಾಡಿಕೊಂಡು ಫಾಲೋವರ್ಸ್ನ ಹೆಚ್ಚಿಗೆ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡ್ತಿರ್ಲಿಲ್ಲ. ಹೋಗಿ ಕೇಸ್ ಕೊಟ್ಟಿರೋಳು, ಪೊಲೀಸರಿಗೆ ಕೊಟ್ಟಿರೋಳು, ಅದೇನು ಮಾಡಿಲ್ಲ. ಆ ಕಾರಣಕ್ಕೆ ಆಕೆಯದು ಒಂದು ರೀಲ್ಸ್ ಹುಚ್ಚು ಅಂತ ಕೆಲವರು ಹೇಳಿದ್ರೆ, ಇನ್ನು ಸ್ವಲ್ಪ ಜನ ಹೇಳ್ತಾರೆ ಆ ವಿಡಿಯೋದಲ್ಲಿ ಆ ಮಹಿಳೆಯ ಮುಖದಲ್ಲಿರುವಂತಹ ಭಾವವನ್ನು ನೋಡಿ ಯಾವುದೇ ದಿಕ್ಕಿನಿಂದಲೂ ಸಹ, ಯಾವ ಆಂಗಲ್ ಅಲ್ಲೂ ಸಹ ಆಕೆಗೆ ಮುಜುಗರ ಆಗ್ತಿದೆ, ಹಿಂಸೆ ಆಗ್ತಿದೆ ಅನ್ನುವ ರೀತಿ ತೋರಿಸ್ಕೊಂಡಿಲ್ಲ. ಆ ಮುಖದಲ್ಲಿರುವಂಥದ್ದು ತನಗೊಂದು ವಿಡಿಯೋ ಸಿಕ್ಕಿಬಿಟ್ಟಿದೆ ಅನ್ನುವಂತಹ ಖುಷಿ ಎದ್ದು ಕಾಣ್ತಿದೆ. ಆ ವಿಡಿಯೋ ಮಾಡೋದೇ ಅವಳ ಉದ್ದೇಶ ಆಗಿತ್ತು. ಆ ವಿಡಿಯೋನ ವೈರಲ್ ಮಾಡಬೇಕು, ಅದರಲ್ಲಿ ತಾನೊಂದಷ್ಟು ಫಾಲೋವರ್ಸ್ನ ಹೆಚ್ಚಿಸ್ಕೊಳ್ಬೇಕು ಅನ್ನೋದು ಮಾತ್ರ ಇದೆಯೇ ಹೊರತು ಅವಳ ಮುಖದಲ್ಲಿ ಬೇರೆ ಯಾವ ಭಾವನೂ ಇಲ್ಲ. ಹಾಗಾಗಿ ಅವನನ್ನ ಬಲಿಪಶು ಮಾಡಲಾಯಿತು ಅಂತ ಹೇಳಿದ್ದಾರೆ. ಸೊ ಈ ರೀತಿ ಚರ್ಚೆಗಳ ನಡುವೆನೆ ಆ ಮಹಿಳೆ ಅದನ್ನ ಡಿಲೀಟ್ ಮಾಡ್ಕೊಂಡಿದ್ದಾಳೆ. ತನ್ನ ಸೋಷಿಯಲ್ ಮೀಡಿಯಾದಿಂದ ಆ ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾಳೆ. ಬಟ್ ಆಲ್ಮೋಸ್ಟ್ ಅಂತಹ ವಿಡಿಯೋಗಳು ಬಂದ ತಕ್ಷಣ ಎಲ್ಲರೂ ಶೇರ್ ಮಾಡಿರ್ತಾರೆ, ಕಾಪಿ ಮಾಡಿ ಅವರ ಅಕೌಂಟ್ಗಳಲ್ಲೂ ಹಾಕೊಂಡಿರ್ತಾರೆ. ಸೊ ಆ ವಿಡಿಯೋ ಎಲ್ಲ ಕಡೆ ಸಿಗ್ತಾ ಇದೆ, ಯಥೇಚ್ಛವಾಗಿ ಎಲ್ಲ ಕಡೆ ಸಿಗ್ತಾ ಇದೆ. ಇದರ ಜೊತೆಗೆ ಆಕೆ ಒಂದು ಪೋಸ್ಟ್ ಸಹ ಹಾಕೊಂಡ್ಬಿಟ್ಲು ಡಿಲೀಟ್ ಮಾಡಿ. ಏನು, ಆತನ ಆತ್ಮಹತ್ಯೆಯನ್ನು ನಾನು ಸ್ವಾಗತಿಸ್ತೀನಿ, ಅವನು ಮಾಡಿರೋ ತಪ್ಪಿಗೆ ಶಿಕ್ಷೆ ಅವನಿಗೆ ಕೊಟ್ಕೊಂಡಿದ್ದಾನೆ, ಪಶ್ಚಾತ್ತಾಪಕ್ಕೆ ಸತ್ತೋಗಿದ್ದಾನೆ ಅಂತ. ಇದು ಇನ್ನಷ್ಟು ಜನರನ್ನ ಕೆರಳಿಸ್ತದೆ. ಅದರ ಜೊತೆಗೆ ಆತನ ಹೆಣದ ಮುಂದೆ ಆತನ ಕುಟುಂಬಸ್ಥರು, ಆತನ ತಾಯಿ, ಅವರೆಲ್ಲ ಕಣ್ಣೀರು ಹಾಕುವಂತ ವಿಡಿಯೋಗಳು ಹೊರಗಡೆ ಬಂದ ತಕ್ಷಣ ಇಡೀ ಕೇರಳ ಒಂದು ರೀತಿಯಾಗಿ
ದೀಪಕ್ ಪರವಾಗಿ ನಿಂತ್ಕೊಳ್ಳೋಕೆ ಶುರುವಾಯಿತು. ಮುಸ್ಲಿಂ ಸಮುದಾಯವೂ ಸಹ ದೀಪಕ್ ಪರವಾಗಿ ನಿಂತ್ಕೊಳ್ಳೋಕೆ ಶುರುವಾಯಿತು. ಈಗ ಶಿಮ್ಜಿತಾ ಮುಸ್ತಫಾ ವಿರುದ್ಧ ಮುಸ್ಲಿಂ ಸಮುದಾಯದವರೇ ಟೀಕೆ ಮಾಡ್ತಿದ್ದಾರೆ. ಇದು ಅಬ್ಸಲ್ಯೂಟ್ಲಿ ರಾಂಗ್. ಅವಳು ಮಾಡಿದ್ದು ತಪ್ಪು, ಅವಳು ಉದ್ದೇಶಪೂರ್ವಕವಾಗಿ ಮಾಡಿದ್ದಾಳೆ ಅಂತ ಇನ್ನೂ ಮುಂದೆ ಹೋಗಿ ಸಾಕಷ್ಟು ಜನ ಮುಸ್ಲಿಂ ಸಮುದಾಯದವರು ಹೇಳ್ತಿರುವಂತಹದ್ದು. ಅವನು ಏನು ತಪ್ಪು ಮಾಡಿಲ್ಲ, ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣ್ತಿದೆ. ಬಸ್ ರಶ್ ಇದೆ, ತುಂಬಾ ಜನ ಇದ್ದಾರೆ, ಹಾಗಾಗಿ ಆತನದು ಕೈ ಆಕಸ್ಮಿಕವಾಗಿ ಆಕೆ ಎದೆಗೆ ಟಚ್ ಆಗಿದೆ ಹೊರತು ಏನು ಬೇರೆ ಅವನಲ್ಲಿ ಯಾವ ಉದ್ದೇಶನೂ ಇಲ್ಲ ಅಂತ. ಬಟ್ ನನ್ನನ್ನು ವೈಯಕ್ತಿಕವಾಗಿ ಕೇಳಿದ್ರೆ ನಾನು ಆ ವಿಡಿಯೋವನ್ನು ನೋಡಿದ್ದೀನಿ. ಅದರಲ್ಲಿ ಮೊದಲನೇ ಟಚ್, ನಾನು ಹೇಳ್ದಂಗೆ ಮೊದಲನೇ ಟಚ್ ಆಕಸ್ಮಿಕ. ಆಮೇಲೆ ತಿರುಗಿ ನೋಡ್ತಾನೆ ಏನೋ ಟಚ್ ಆಯ್ತಲ್ಲ ಅಂತ ತಿರುಗಿ ನೋಡಿದ ನಂತರ ಮತ್ತೆ ಮೊಣ್ಕೈಯನ್ನ ಉದ್ದೇಶಪೂರ್ವಕವಾಗಿ ಆ ಕಡೆ ಈ ಕಡೆ ಮಾಡ್ದಂಗೆ ನನಗಂತೂ ಅನ್ನಿಸ್ತಾ ಇದೆ. ಬಟ್ ಏನೇ ಇರಲಿ, ಆಕೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಆಕೆ ಅವೇರ್ನೆಸ್ ಮೂಡಿಸ್ಬೋದಾಗಿತ್ತು, ಅಥವಾ ಅಲ್ಲೇ ಅವನ ವಿರುದ್ಧ ಮಾತಾಡ್ಬೋದಾಗಿತ್ತು, ಕಪಾಳಕ್ಕೆ ಬಾರಿಸ್ಬೋದಾಗಿತ್ತು, ಹೇಳಿ ಹಿಡ್ಕೊಡ್ಬೋದಾಗಿತ್ತು, ಏನೆಲ್ಲ ಮಾಡ್ಬೋದಿತ್ತು. ಆಕೆ ಏನು ಮಾಡಿಲ್ಲ. ವಿಡಿಯೋ ಮಾಡಿದ್ಲು, ವಿಡಿಯೋದಲ್ಲಿ ತನ್ನ ಮುಖವನ್ನು ತೋರಿಸ್ಕೊಂಡ್ಲು. ಆ ಮುಖ ತೋರಿಸ್ಬೇಕಾದ್ರೆ ಅವಳ ಮುಖದಲ್ಲಿ ನಗು ಇತ್ತು, ಏನೋ ಸಾಧನೆ ಮಾಡಿದಂತಹ ಸಂತೃಪ್ತ ಭಾವ ಆ ಮುಖದಲ್ಲಿತ್ತು. ಅದನ್ನ ತಗೊಂಬಂದು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ಲು, ಒಂದಷ್ಟು ಫಾಲೋವರ್ಸು ಜಾಸ್ತಿ ಮಾಡ್ಕೊಂಡ್ಲು. ಆ ನಿಟ್ಟಿನಲ್ಲಿ ನೋಡಿದಾಗ ಆಕೆದು ತಪ್ಪಿದೆ ಅಂತ ಹಂಗೂ ಅನ್ಸುತ್ತೆ. ಈ ಕಡೆ ಇವನ ಕಡೆಯಿಂದಲೂ ಸಹ ಎರಡನೇ ಟಚ್ ಉದ್ದೇಶಪೂರ್ವಕ ಇರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಕೇರಳದಲ್ಲಿ ಜನ, ಅದರಲ್ಲೂ ಮುಸ್ಲಿಂ ಸಮುದಾಯದವರು ಸಹ ದೀಪಕ್ದು ತಪ್ಪಿಲ್ಲ, ಇಂಥದಕ್ಕೆ ಬ್ರೇಕ್ ಹಾಕಬೇಕು, ಬೇಕು ಅಂತ ಇವರು ರೀಲ್ಸ್ ಮಾಡೋ ಉದ್ದೇಶದಿಂದ ಇಂತಹದನ್ನು ಮಾಡ್ತಿದ್ದಾರೆ ಅಂತ ಸಾಕಷ್ಟು ಟೀಕೆಗಳು ಈಗ ಹೊರಬರ್ತಿದ್ದಾವೆ. ಆಕೆಯ ಮೇಲೆ FIR ಆಗಬೇಕು ಅನ್ನುವಂತಹ ಒಂದು ಕೂಗು ಸಹ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಆದ್ರೆ ಒಟ್ಟಿನಲ್ಲಿ ದೀಪಕ್ ಅನ್ನುವಂತಹ 42 ವರ್ಷದ ವ್ಯಕ್ತಿ, ಅವಮಾನ ಆಗಿದೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಸೊ ಇದಿಷ್ಟು ಕೇರಳದ ಕೋಳಿಕೋಡ್ನಲ್ಲಿ ನಡೀತಾ ಇರುವಂತಹ ಹೊಸ ಬೆಳವಣಿಗೆ. ಸೊ ಇದರ ಬಗ್ಗೆ ಏನಾದರೂ ಮುಂದೆ ಬೆಳವಣಿಗೆಗಳಾಗಿ ಆಕೆಯ ಮೇಲೆ FIR ಆಗಿ ಆತ್ಮಹತ್ಯೆಗೆ ಅವಳೇ ಹೊಣೆ ಅನ್ನೋ ರೀತಿಯಲ್ಲಿ ಏನಾದರೂ ಆಗುವಂತಹ ಸಾಧ್ಯತೆಗಳಿದ್ದರೆ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನ ಖಂಡಿತ ಮಾಡ್ತೀನಿ. ಸೊ ಇಂಥದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.